ಜೈ ಭೀಮ್. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟಕ್ಕೆ ಜಯವಾಗಲಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟಕ್ಕೆ ಜಯವಾಗಲಿ. ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗಲಿ. ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗಲಿ. ಮಸೂದೆ ಮರುಮಂಡನೆ ಆಗಲಿ. ಬಂಧುಗಳೇ, ಈ ರಾಜ್ಯದ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ 2026 ಸಂಸತ್ತಿನ ಕಳೆದ ಅಧಿವೇಶನದಲ್ಲಿ ಏನು ಸೋಲುಂಟಾಯ್ತೋ ಅದಕ್ಕೆ ಗೆಲುವು ಆಗಲೇಬೇಕಂತೇಳಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ನಾನು ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳಾ ಮುಖಂಡರ ನಿಯೋಗದ ಜೊತೆಗೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸತಕ್ಕಂತ ಕೆಲಸ ಮಾಡ್ತಾ ಇದೀವಿ. ಈ ಮನವಿ ಪತ್ರದ ಪ್ರತಿಯನ್ನ ನಮ್ಮ ಈ ಧರಣಿ ಮುಗಿದ ತಕ್ಷಣ ರೂಪಕಲಾ ಮತ್ತು ನಾಗರತ್ನ ಈ ರಾಜ್ಯ ಮಟ್ಟದ ಮಹಿಳಾ ಮುಖಂಡರ ನಿಯೋಗ ಹೋಗಿ ರಾಜ್ಯಪಾಲರಿಗೆ ಸಲ್ಲಿಸ್ತಾ ಇದೆ. ನಮ್ಮ ಒಂದೇ ಒಂದು ಬೇಡಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದ ಕನಸು ಪ್ರಬುದ್ಧ ಭಾರತ ನಿರ್ಮಾಣ ಆಗ್ಬೇಕಂತ ಹೇಳಿದ್ರೆ ಮಹಿಳೆಯರ ಸಹಭಾಗಿತ್ವ ಬೇಕೇ ಬೇಕು. ಆಡಳಿತದಲ್ಲೂ ಬೇಕು, ಎಲ್ಲ ಕ್ಷೇತ್ರದಲ್ಲೂ ಬೇಕು. 100ಕ್ಕೆ 50% ಮೀಸಲಾತಿ ಬೇಕು ಅಂತ ಕೇಳುವಂತವ್ರು ನಾವು. ಈಗ ಮನ್ನಣೆ ಆಗಿರ್ತಕ್ಕಂಥ ಮಸೂದೆ ಸಂಸತ್ತಲ್ಲಿ ಅಂಗೀಕಾರ ಆಗಿ 2 ಸಲ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿಲ್ಲ. ಅದಕ್ಕೆ ಮಸಲತ್ತು ನಡೆಸಿರ್ತಕ್ಕಂಥದ್ದು ಎಲ್ಲಾ ಪಕ್ಷಗಳ ಪಾರ್ಲಿಮೆಂಟೇರಿಯನ್ಸ್. ಅದಕ್ಕೆ ಅಂತವರಿಗೆ ಬೀದಿಯಲ್ಲಿ ಪಾಠ ಕಲಿಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ಬೇಕಾಗತ್ತಂತೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾರು ಓಟ್ ಹಾಕಿಲ್ಲ, ಯಾರು ಓಟ್ ಹಾಕಿದ್ದಾರೆ ಅಂತ ಗೊತ್ತು ನಮ್ಗೆ. ಓಟ್ ಹಾಕಿರುವಂತ ಈ ಮಸೂದೆ ಪರ ಓಟ್ ಹಾಕಿರುವಂತವ್ರಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಭಿನಂದನೆ ಹೇಳುತ್ತೆ. ಯಾರು ಓಟ್ ಹಾಕದೆ ಚಿತಾವಣೆ ಮಾಡಿದ್ದಾರೆ, ಮಸರತ್ ನಡೆಸಿದರೆ ಇದು ಸೋಲ್ ಆಗ್ಬೇಕು ಅಂತೇಳಿ ಅವ್ರಿಗೆ ಧಿಕ್ಕಾರ ಹಾಕುತ್ತೆ. ಧಿಕ್ಕಾರ ಹಾಕೋದೇ ಅಲ್ಲ, ಅಂತ ಸಂಸತ್ತರ ಪಟ್ಟಿ ಮಾಡಿ ಅವರನ್ನ ಬೀದಿಯಲ್ಲಿ ಗೆರಾವ್ ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹೀಗಾಗಿ ಈ ಮಸೂದೆ 2026 ಈ ಮಸೂದೆ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಮರುಮನ್ನಣೆ ಆಗಬೇಕು. ಮರುಮನ್ನಣೆ ಆಗೋದ್ರ ಮೂಲಕ ಎಲ್ಲಾ ಸಂಸತ್ ಸದಸ್ಯರು ಕೂಡ ನೀವು ಓಟ್ ಹಾಕಿ ಈ ಮಸೂದೆಯನ್ನ ಜಾರಿ ಮಾಡಬೇಕು. ಜಾರಿ ಮಾಡಿದಾಗ ಸಂವಿಧಾನಕ್ಕೆ ಗೌರವ, ಆ ಸಂವಿಧಾನ ರಚನೆ ಮಾಡಿದಂತ ಬಾಬಾ